ನಾನು ಕಪ್ಪಗಿರುವುದರಿಂದ ಹೀನಭಾವನೆ ಇದೆ. ಬ್ರಿಟಿಷರು ಬಂದರು. ಅವರ ಬಿಳಿ ಬಣ್ಣ ನೋಡಿ ನಮಗೆ ಅನಿಸಿದ್ದು ಅಂದ್ರೆ ಆ ಬಣ್ಣದಲ್ಲೇ ಏನೋ ಮಂತ್ರ ಇದೆ ಅಂತ. ಅಂದಿನಿಂದ ಶುರುವಾದ ಆ ಹುಚ್ಚು ಇವತ್ತಿಗೂ ಹೋಗ್ತಾನೇ ಇಲ್ಲ. ಆದ್ರೆ ನಾನು ಕಪ್ಪು ಬಣ್ಣದ ಮೇಲೆ ವ್ಯಾಮೋಹ ಬೆಳೆಸಿಕೊಳ್ಳಿ ಅಂತ ಹೇಳ್ತಿಲ್ಲ. ನಾನು ಹೇಳ್ತಿರೋದು ಅಂದ್ರೆ ಬಣ್ಣ ಅನ್ನೋದು ಬಣ್ಣ ಅಷ್ಟೇ, ಅದು ಕೇವಲ ಚರ್ಮದ ಬಣ್ಣ. ನೀವು ಈ ದೇಹಭಾವದಲ್ಲಿ ಎಷ್ಟು ಮುಳುಗೋಗಿದ್ದೀರಾ ಅಂದ್ರೆ ಬಣ್ಣಕ್ಕೋಸ್ಕರ ಪ್ರಾಣ ಬಿಡ್ತಿದ್ದೀರಾ. ನಾನು ನಿಮ್ಮನ್ನ ಒಂದು ಪ್ರಶ್ನೆ ಕೇಳ್ತೀನಿ. ಅಷ್ಟಾವಕ್ರ ಋಷಿಗಳ ಚರ್ಮದ ಬಣ್ಣ ಯಾವುದಾಗಿತ್ತು? ಇದಕ್ಕೆ ಉತ್ತರ, ಅದು ನಮಗೆ ಅಪ್ರಸ್ತುತ ಅನ್ನೋದು. ಹಾಗಿದ್ದ ಮೇಲೆ ಹೆಣ್ಣು ಮಕ್ಕಳು ಯಾಕೆ ಹೇಳೋದಿಲ್ಲ ಚರ್ಮದ ಬಣ್ಣ ಯಾವುದಿದ್ರೆ ನಮಗೇನು ಅಂತ? ದೇಹದಲ್ಲಿ ಏನಾದರೂ ನೋಡಲೇಬೇಕು ಅಂದ್ರೆ ನಿಮ್ಮ ಫಿಟ್ನೆಸ್ ನೋಡಿ. ಮತ್ತೆ ಕೆಲವರು ಹೇಳ್ತಾರೆ ನಮ್ಮ ದೇಹ ತುಂಬಾ ಕೋಮಲವಾಗಿದೆ ಅಂತ. ನೀವು ದಪ್ಪಾದ್ರೆ ಇನ್ನೂ ಕೋಮಲವಾಗ್ತೀರಾ. ಮೈ ಮೇಲೆ ಕೊಬ್ಬು ಬೆಳೆಸಿಕೊಂಡ್ರೆ ಇಡೀ ದೇಹವೇ ಒಂದು ದಿಂಬಿನ ತರಹ ಮೃದುವಾಗಿ ಬಿಡತ್ತೆ. ಅದನ್ನ ಇಟ್ಕೊಂಡು ಏನು ಮಾಡ್ತೀರಾ? ನಿಮ್ಮ ಮೇಲೆ 5 ಜನ ಮಲಗೋಕೆ ಏನಾದ್ರೂ ಜಾಗ ಮಾಡಿಕೊಡ್ತಿದ್ದೀರಾ? ದೇಹಕ್ಕಿರಬೇಕಾದ ಒಳ್ಳೆಯ ಗುಣ ಅಂದ್ರೆ ಆರೋಗ್ಯ. ಅದು ಆರೋಗ್ಯವಾಗಿದ್ರೆ ಮಾತ್ರ ನಮಗೆ ತೊಂದರೆ ಕೊಡೋಗಿಲ್ಲ. ಆಗ ಆ ದೇಹವನ್ನ ಒಂದು ಸಾಧನವನ್ನಾಗಿ ಬಳಸಿಕೊಂಡು ಮಹಿಳೆಯರು ತಮ್ಮ ಅರಿವು ಮತ್ತು ಮುಕ್ತಿಯ ಪಯಣದಲ್ಲಿ ಮುಂದೆ ಸಾಗೋಕೆ ಸಾಧ್ಯವಾಗುತ್ತೆ. ಅಷ್ಟಕ್ಕೂ ಈ ದೇಹ ಇರೋದು ಅದನ್ನ ಉಜ್ಜಿ ಕೋಮಲವಾಗಿ ಮಾಡಿಕೊಳ್ಳೋಕೆ ಅಲ್ವಲ್ಲ. ಅವರ ಇದೆ ಅಂತ ಹೇಳ್ಕೊಳ್ಳೋಕೆ ದೇಹ ಇರೋದಲ್ಲ. ನೀವು ಅಂದ್ರೆ ಕೇವಲ ನಿಮ್ಮ ಚರ್ಮದ ಬಣ್ಣ ಅಲ್ಲ. ಜೀವನದಲ್ಲಿ ಸಾಧಿಸೋಕೆ ಇನ್ನೂ ಉನ್ನತವಾದ ಸಂಗತಿಗಳಿವೆ. ನೀವು ಎತ್ತರ ಇದ್ದೀರಾ ಅಥವಾ ಗಿಡ್ಡ ಇದ್ದೀರಾ ಅನ್ನೋದ್ರಿಂದ ಏನು ಸಿಗತ್ತೆ? ಯಾರ ಕಣ್ಣು ದೊಡ್ಡದಿದ್ರೆ ಏನು, ಚಿಕ್ಕದಿದ್ರೆ ಏನು? ಯಾರು ಆಕರ್ಷಕವಾಗಿ ಕಾಣಬಹುದು ಅಥವಾ ಕಾಣದೇ ಇರಬಹುದು. ಅದರಿಂದ ನಮಗೇನು ಆಗಬೇಕಿದೆ?